ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಈ ಥರ ಮನೆ ಕಸ ಗುಡಿಸಿ ಮನೆ ಒರೆಸ್ತೀನಿ. ಆದರೂ ನಾನು ಏನೂ ಮಾಡಲ್ಲ, ಬರೀ ಕಸ ಗುಡಿಸಿ ಮನೆ ಒರೆಸ್ತೀನಿ ಅಷ್ಟೇ. ಆದರೂ ದಿನ ನಾನು ಏನೂ ಮಾಡಲ್ಲ. ಬೆಳಗ್ಗೆ ಎದ್ದು ತಕ್ಷಣ ಮನೆ ಒರೆಸಾದ್ಮೇಲೆ ಹೊಸ್ಲಿಗೆ ರಂಗೋಲಿ ಬಿಡ್ತೀನಿ ಈ ಥರ. ಆದರೂ ದಿನ ಎದ್ದು ಏನೂ ಮಾಡಲ್ಲ. ಮಕ್ಕಳಿಗೆ ಈ ಥರ ತಿಂಡಿ ಮಾಡ್ತೀನಿ, ಆದರೂ ದಿನ ನಾನೇನು ಮಾಡಲ್ಲ. ಮಾಡಿದ ತಿಂಡಿನ ಅವ್ರ ಮುಂದಕ್ಕೆ ತಗೊಂಡೋಗಿ ಹಾಕ್ಕೊಡ್ತೀನಿ ಈ ಥರ. ಆದರೂ ದಿನ ಎದ್ದು ನಾನೇನು ಮಾಡಲ್ಲ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತಿಂಡಿ ಹಾಕ್ತೀನಿ, ಆದರೂ ದಿನ ಎದ್ದು ನಾನೇನು ಮಾಡಲ್ಲ. ತಿಂಡಿ ಹಾಕಿದ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ, ಆದರೂ ನಾನೇನು ಮಾಡಲ್ಲ. ಮಕ್ಕಳು ಕಳಿಸಾದ್ಮೇಲೆ ಸಿಂಕಲ್ಲಿ ಪಾತ್ರೆ ಇರ್ತವೆ, ಅದನ್ನು ಈ ಥರ ತೊಳಿತೀನಿ. ಅದು ಸುಮ್ಮನೆ ಅಲ್ಲ, ಸೋಪ್ ಹಾಕಿ ಬ್ರಷ್ ತಗೊಂಡು ಉಜ್ಜಿ ತೊಳಿತೀನಿ. ಆದರೂ ದಿನ ಪೂರ್ತಿ ನಾನೇನು ಮಾಡಲ್ಲ. ತೊಳೆದಿದ್ದ ಪಾತ್ರೆನ ತಗೊಂಡೋಗಿ ಒಣಗಿಸ್ಕೊಂಡು ಜೋಡಿಸ್ಕೊತೀನಿ, ಆದರೂ ನನ್ನ ದಿನ ಪೂರ್ತಿ ಏನೂ ಮಾಡಲ್ಲ. ಇನ್ನು ನೆನ್ನೆ ಹಾಕಿದ ಪಾತ್ರೆ ಎಲ್ಲನೂ ಒಣಗಿಸ್ತೀನಿ, ಅದನ್ನು ಕಿಚನ್ಗೆ ತಂದು ಜೋಡಿಸ್ಕೊತೀನಿ ಈ ಥರ. ಆದರೂ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನೂ ಮಾಡಲ್ಲ. ದಿನ ಪೂರ್ತಿ ನಾನೇನು ಮಾಡಲ್ಲ. ಮಕ್ಕಳಿಗೆ ಲಂಚ್ ಹಾಕಿ, ಸ್ನ್ಯಾಕ್ಸ್ ಹಾಕಿ, ವಾಟ್ರ್ ಬಾಟಲ್ಗೆ ನೀರು ಹಾಕಿ ಅವ್ರಿಗೆ ಲಂಚ್ ಬ್ಯಾಗ್ನ ರೆಡಿ ಮಾಡ್ತೀನಿ. ಆದರೂ ನಾನು ದಿನ ಪೂರ್ತಿ ಸುಮ್ಮನೆ ಕೂತಿರ್ತೀನಿ, ಏನೂ ಮಾಡಲ್ಲ. ಇನ್ನು ನನ್ನ ಮಗಳನ್ನ ರೆಡಿ ಮಾಡಿ ಸೇಫ್ಟಿಯಾಗಿ ಕರ್ಕೊಂಡೋಗಿ ಬೈಕಲ್ಲಿ ಸ್ಕೂಲ್ ತನಕ ಪಿಕಪ್ಪು ಡ್ರಾಪು ಮಾಡ್ತೀನಿ. ಆದರೂ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಮನೆಯಲ್ಲಿ ಏನೂ ಮಾಡಲ್ಲ. ಇನ್ನು ಮಕ್ಕಳಿಗೆ ಶೂ ಹಾಕಕ್ಕೆ ಬರಲ್ಲ ಅಂದರು ನಾನು ತಾಳ್ಮೆಯಿಂದ ಕೂತು ಅವ್ರ ಕಾಲು ಹಿಡ್ದು ಈ ಥರ ಶೂ ಹಾಕ್ತೀನಿ. ಆದರೂ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೂ ಮಾಡಲ್ಲ. ಇನ್ನು ಮಕ್ಕಳು ಬಟ್ಟೆ ಎಲ್ಲನೂ ಎತ್ತಿ ಕ್ಲೀನ್ ಮಾಡ್ತೀನಿ, ಆದರೂ ಸುಮ್ಮನೆ ನಾನು ಮನೆಯಲ್ಲೇ ಕೂತಿರ್ತೀನಿ, ಏನೂ ಮಾಡಲ್ಲ. ಇನ್ನು ನೆಕ್ಸ್ಟು ಒಣಗಾಕಿರೋ ಬಟ್ಟೆಗಳೆಲ್ಲನೂ ಈ ಥರ ತೊಗೊಬಂದು ಜೋಡಿಸ್ತೀನಿ ಅಷ್ಟೇ. ಇನ್ನು ದಿನ ಪೂರ್ತಿ ಏನೂ ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ ಮೊಬೈಲ್ ನೋಡಿಕೊಂಡು. ಇನ್ನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬಂದು ಸಂಜೆ ಈ ಥರ ಸ್ನ್ಯಾಕ್ಸ್ ಮಾಡಿ ತಿನ್ನೋಕ್ಕೆ ಹಾಕ್ಕೊಡ್ತೀವಿ. ಆದರೂ ದಿನ ಪೂರ್ತಿ ನಾನು ಏನೂ ಮಾಡಲ್ಲ. ಸ್ನ್ಯಾಕ್ ತಿನ್ನಿಸಾದ್ಮೇಲೆ ಮಕ್ಕಳಿಗೆ ಈ ಥರ ಹೋಮ್ವರ್ಕ್ ಮಾಡಿಸ್ತೀನಿ, ಆದರೂ ದಿನ ಪೂರ್ತಿ ಏನೂ ಮಾಡಲ್ಲ. ಮಕ್ಕಳು ಅಳ್ದಾಗ ಈ ಥರ ಸಂಭಾಳಿಸ್ತೀನಿ, ಆದರೂ ದಿನ ಪೂರ್ತಿ ಏನೂ ಮಾಡಲ್ಲ. ಇನ್ನು ಈ ಥರ ನೀವು ಫ್ರೆಂಡ್ಸ್ ಮನೇಲಿದ್ಕೊಂಡು ನನ್ನ ಥರ ಸೋಂಬೇರಿನ ನೀವು ಈ ಥರ ಏನೂ ಮಾಡಲ್ವಾ? ಹಾಗಿದ್ರೆ ಕಮೆಂಟ್ ಮಾಡಿ, ನೀವು ಇನ್ನೂ ಎಕ್ಸ್ಟ್ರಾ ಏನು ಮಾಡ್ತೀರಾ ಅಂತ ನಾನು ಸ್ವಲ್ಪ ನಿಮ್ಮ ಹತ್ರ ನೋಡಿ ಕಲ್ತ್ಕೊತೀನಿ. ಬಾಯ್.